ಯಾರು ಸರಿ ಯಾರ ತಪ್ಪು? ಇಲ್ಲಿ ನಮ್ಮ ಹಣೆ ಬರಹ ನೋಡಿ. ಮಳೆ ನೀರು ಮನೆಗೆ ನುಗ್ತಾ ಇದೆ, ಜೀವಗಳನ್ನ ನುಗ್ತಾ ಇದೆ, ಗುಡ್ಡಗಳ ಸಮಾಧಿ ಆಗ್ತಾ ಇದೆ. ಬಟ್ ಇದೆಲ್ಲ ಯಾರಿಗ್ ಬೇಕು? 8 ದಿನ ಆಯ್ತು, ಒಂದೇ ಹಾಡು. ಅಕ್ರಮ ಆಗಿದೆ ಅನ್ನೋದು ಅವ್ರ ವಾದ, ಇಲ್ಲ ಅಂತ ಇವರು. ಈ ವಾದ ಪ್ರತಿವಾದದ ಮಧ್ಯೆ ಜನರಲ್ ಮಾತ್ರ ಗೊಂದಲದ ಗೊಣಗಾಟ. ಆದ್ರೆ ಮುಡ ಅಕ್ರಮ ಸಿದ್ದು ಮೂಡನ್ನೇ ಹಾಳು ಮಾಡಿ ಬಿಸಾಡಿದೆ. ಆ ಮೂಡು ಮುಂಗಾರು ಅಧಿವೇಶನವನ್ನೇ ಬಲಿ ಹಾಕಿದೆ. ನನಗೆ ಮಜ್ಜಿ ಬಳಿಬೇಕು ಅಂತ ಹೇಳಿ ಮಾಡಿದ್ದೀವಿ. ಹೊಟ್ಟೆ ಉರಿಯಿದ್ದಾರೆ. ಈ ತರದ ಇಶ್ಯೂನ ತಗೊಂಡು ಕಳ್ಳ ಮಾಡ್ತಾ ಇದ್ದಾರೆ. 21ನೇ ಇಸ್ವಿನಲ್ಲಿ ನೀವು ಮೂಡಾದಲ್ಲಿ ಯಾವುದೇ ಅಕ್ರಮ ಆಗಿಲ್ಲ. ನಿಮ್ಮ ಉದ್ದೇಶ ನನಗೆ ಮಸಿ ಬಳಿಬೇಕು, ನಿಮಗೆ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು. ಮೂಡ ಅಕ್ರಮ ಸಿಎಂ ಸಿದ್ದರಾಮಯ್ಯರನ್ನ ಹೀಗೆ ಕೆರಳುವಂತೆ ಮಾಡಿದೆ. ಪರಿಷತ್ನಲ್ಲಿ ಬಿಜೆಪಿ ಜೆಡಿಎಸ್ ಸದಸ್ಯರ ಗದ್ದಲ ಗಲಾಟೆಯನ್ನ ಏಕಾಂಗಿಯಾಗಿ ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿದ ಪರಿಗೆ ಇಡೀ ಸದನ ಒಂದು ಕ್ಷಣ ದಂಗಾಗಿ ಹೋಯ್ತು. ಪರಿಷತ್ ಕಲಾಪದ ಮೂಡು ಹಾಳು ಮಾಡಿದ ಮೂಡ. ಕಲಾಪದಲ್ಲಿ ಕಮಲ ಪಡೆ ಧರಣಿ, ಸಿಎಂ ಸಿದ್ದು ನಿಗಿ ನಿಗಿ. ಯಾವುದಾದ್ರೂ ಧ್ಯೇಯ ಇದ್ಯಾ? ಏನಾದ್ರೂ ಉದ್ದೇಶ ಇದ್ಯಾ? ಇರೋದು ಒಂದೇ ಗುರಿ, ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಪಡಿಬೇಕು. ಅದೊಂದೇ ಸಂಕಲ್ಪ ಮುಂಗಾರು ಅಧಿವೇಶನಕ್ಕೆ ಕಲ್ಲು ಹಾಕಿದೆ. ಮಳೆ, ಬೆಳೆ, ಗೊಬ್ಬರ, ಫಸಲು, ಬರ ಎಲ್ಲವೂ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ. ಅಧಿವೇಶನದ ಆರಂಭದಿಂದಲೂ ಬಿಜೆಪಿ ಜೆಡಿಎಸ್ನದ್ದು ಒಂದೇ ರಾಗ. ವಾಲ್ಮೀಕಿ ನಿಗಮ ಹಗರಣ, ಮೂಡ ಅಕ್ರಮ. ಇವತ್ತು ಸದನದಲ್ಲಿ ಕಂಠಕ್ಕೆ ಕೆಲಸ ಕೊಟ್ಟ ಸದಸ್ಯರು ಕೇಂದ್ರ ನಾಯಕತ್ವಕ್ಕೆ ಪಾಠ ಒಪ್ಪಿಸಿದೆ. ವಿಧಾನ ಪರಿಷತ್ ಕಲಾಪ ಆರಂಭ ಆಗ್ತಿದ್ದಂತೆ ಮೂಡ ಅಕ್ರಮದ ಬಗ್ಗೆ ಬಿಜೆಪಿ ಜೆಡಿಎಸ್ ಚರ್ಚೆಗೆ ಪಟ್ಟು ಹಿಡಿತು. ಪರಿಷತ್ ಬಾವಿಗಿಳಿದು ಪ್ರತಿಭಟನೆ, ಘೋಷಣೆ, ಕೂಗಾಟ, ಹಾರಾಟಗಳೇ ಪ್ರತಿಧ್ವನಿಸಿದ್ವು. ಆಗ ಕೆರಳಿ ಎದ್ದು ನಿಂತ ಸಿಎಂ ಸಿದ್ದರಾಮಯ್ಯ ಪ್ರಯೋಗಿಸಿದ್ದು ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ, ನನಗೆ ಮಸಿ ಬಳಿಯುವ ಉದ್ದೇಶ ಅಂತ ಮಾತಿನ ಪ್ರಹಾರ ನಡೆಸಿದ್ರು. ನನಗೆ ಮಜ್ಜಿ ಬಳಿಬೇಕು ಅಂತ ಹೇಳಿ ಮಾಡಿದ್ದೀವಿ. ನಾನು ಮಂತ್ರಿಯಾಗಿಯೇ 40 ವರ್ಷ ಆಯ್ತು. ಸಭಾಪತಿಗಳೇ, ಮಂತ್ರಿಯಾಗಿ 40 ವರ್ಷ ಆಯ್ತು. ಇದು ಹೊಟ್ಟೆ ಕಿಚ್ಚು ಅವರಿಗೆ, ಹೊಟ್ಟೆ ಉರಿ ಅವರಿಗೆ, ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ. ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ ಇದ್ದಾರೆ. ಈ ತರದ ಇಶ್ಯೂನ ತಗೊಂಡು ಕಳ್ಳ ಮಾಡ್ತಾ ಇದ್ದಾರೆ. ಇನ್ನು ಮೂಡಾದಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಎಂದ ಸಿಎಂ, ನೀವು ಎತ್ತಿರುವ ವಿಚಾರದಲ್ಲಿ ನನ್ನ ಪಾತ್ರವೇ ಇಲ್ಲ ಅಂತ ಘಂಟಾ ಘೋಷವಾಗಿ ಸಾರಿದ್ರು. ಇದರಲ್ಲಿ ನೀವು ಎತ್ತಿರ್ತಕ್ಕಂಥ ವಿಚಾರದಲ್ಲಿ ನಂದೇನು ಪಾತ್ರ ಇದೆಯಾ? ನಿಮ್ಮ ಪಾತ್ರ ಇದೆ. ನೀವು 21ನೇ ಇಸ್ವಿನಲ್ಲಿ ನೀವು ರಾಜೀವ್ ವಾಸ್ ದಿ ಚೇರ್ಮನ್ ಅಟ್ ದಟ್ ಟೈಮ್. ರಾಜೀವ್ ಬಿಲಾಂಗ್ಸ್ ಟು ಬಿಜೆಪಿ ಪಾರ್ಟಿ, ಚೇರ್ಮನ್ ಆಫ್ ದಿಸ್ ಪಾರ್ಟಿ. ನಿನ್ನೆ ವಿಧಾನಸೌಧದಲ್ಲೇ ಮಲಗಿ ಅಹೋರಾತ್ರಿ ಧರಣಿ ನಡೆಸಿದ್ದ ಬಿಜೆಪಿ ಜೆಡಿಎಸ್ ಶಾಸಕರು ಇವತ್ತು ವಿಧಾನಸಭಾ ಕಲಾಪ ಪುನರಾರಂಭವಾಗ್ತಿದ್ದಂತೆ ಗದ್ದಲ, ಕೋಲಾಹಲ ಸೃಷ್ಟಿಸಿದ್ರು. ಚರ್ಚೆಗೆ ಅವಕಾಶ ನೀಡಬೇಕು ಅಂತ ಒತ್ತಾಯಿಸಿ ಸದನದ ಬಾವಿಗಿಳಿದು ಧರಣಿ ನಡೆಸಿದ್ವು. 8ನೇ ದಿನಕ್ಕೆ ಮೊಟಕಾದ ಮುಂಗಾರು ಅಧಿವೇಶನ. ಜನರ ಸಮಸ್ಯೆಗಳ ಚರ್ಚೆಗಳಿಲ್ಲದೆ ಸದನ ಅಂತ್ಯ. ಕಳೆದ 15ರ ಸೋಮವಾರದಿಂದ ಆರಂಭವಾದ ಅಧಿವೇಶನ ಕೇವಲ 8 ದಿನಕ್ಕೆ ಮಾತ್ರ ಸೀಮಿತ ಆಗಿದೆ. ಕಳೆದ 8 ದಿನಗಳಿಂದ ಪ್ರತಿಪಕ್ಷಗಳ ಪ್ರಬಲ ಪ್ರತಿಭಟನೆಗೆ ಬೆದರಿದ ಸರ್ಕಾರ ಅಧಿವೇಶನಕ್ಕೆ ಅಂತ್ಯ ಹಾಡ್ತು. ಸಂಜೆ 4:40ಕ್ಕೆ ಕಲಾಪವನ್ನ ಸ್ಪೀಕರ್ ಅನಿರ್ದಿಷ್ಟಾವಧಿಗೆ ಮುಂದೂಡಿದ್ರು. ಈಗ
ರಾಷ್ಟ್ರಗೀತೆಯೊಂದಿಗೆ ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡುತ್ತಿದ್ದೇನೆ. ಈ ಬೆನ್ನಲ್ಲೇ ಬಿಜೆಪಿ ಜೆಡಿಎಸ್ ಸದಸ್ಯರು ರಾಜಭವನಕ್ಕೆ ಕಾಲ್ನಡಿಗೆಯಲ್ಲಿ ತೆರಳಿ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ಒಟ್ಟಾರೆ ಕೋಟಿ ಕೋಟಿ ಖರ್ಚಿನಲ್ಲಿ ನಡೆಯುವ ಅಧಿವೇಶನಗಳು ಹೀಗೆ ರಾಜ್ಯದ ಜನರ ಸಮಸ್ಯೆಗಳ ಚರ್ಚೆ ಇಲ್ಲದೆ ಅಂತ್ಯವಾಗಿದ್ದು ದುರಂತ. ಶಿವಪ್ರಸಾದ್ ಜೊತೆ ಮಧುಸೂದನ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.